ಈಗಾಗಲೇ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ರನ್ಯಾರ್ ಅವ್ರನ್ನ ಕಸ್ಟಡಿಗೆ ತೊಗೊಂಡಿದ್ದಾರೆ. ಇ ಡಿ ಅವರು ಬಂದಿದ್ದಾರೆ, CBIದವರು ಬಂದಿದ್ದಾರೆ. ವರ್ಷಗಟ್ಟಲೆ 30 ಸಾರಿ 40 ಸಾರಿ ಅವರು ಹೊರದೇಶಕ್ಕೆ ಹೋಗಿ ಬಂಗಾರ ತಂದು ಇಲ್ಲಿ ಕಳ್ಳ ವ್ಯಾಪಾರ ಮಾಡೋದು ಸರ್ಕಾರಕ್ಕೆ ಗೊತ್ತಿಲ್ಲ ಅಂದ್ರೆ ಯಾರೂ ಕೂಡ ನಂಬಲಿಕ್ಕೆ ಆಗೋದಿಲ್ಲ. ಸರ್ಕಾರಕ್ಕೆ ಎಲ್ಲ ಮಾಹಿತಿನೂ ಇರಬೇಕು. ಗುಪ್ತಚರ ಇಲಾಖೆ ಇರ್ತದೆ. ಗುಪ್ತಚರ ಇಲಾಖೆಯವ್ರು ಏನು ಮಾಡ್ತಾರೆ? ಅವರೇನು ಕೆಲಸ ಮಾಡ್ತಾರೆ? ಇದು ಯಾರಾದ್ರೂ ಇದಕ್ಕೆ ಬೆಂಬಲವಾಗಿದ್ದಲ್ಲೇ ಅವರು 30 ಸಾರಿ ತಗೊಂಡು ಬಂದು ಮಾರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಸರ್ಕಾರ ಕೂಡಲೇ ಯಾರೇ ಇರಲಿ, ಅವರು ಅಧಿಕಾರಿಗಳೇ ಇರಲಿ, ರಾಜಕಾರಣಿಗಳೇ ಇರಲಿ, ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಮುಂದಾಗಬೇಕು. ಪರಮೇಶ್ವರ್ ಅವ್ರ ಹೇಳಿಕೆಯನ್ನು ನಾನು ನೋಡಿದೆ. CBIದವ್ರು ಮಾಡ್ತಾಯಿದ್ದಾರೆ, EDದವ್ರು ಮಾಡ್ತಾಯಿದ್ದಾರೆ, ಅವರೇ ಮಾಡಲಿ, ನಮಗೇನು ಸಂಬಂಧ ಇಲ್ಲ ಅನ್ನುವಂಗೆ ಉತ್ತರ ಕೊಟ್ಟರೆ ಅದು ಸಂಬಂಧ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಸರ್ಕಾರವಾಗಿ ಮಾತಾಡಬೇಕು, ಅಧಿಕಾರದಲ್ಲಿರ್ತಕ್ಕಂಥ ಪಾರ್ಟಿ ಆ ರೀತಿ ಹೇಳಿದ್ದು ತಪ್ಪು. ಕೂಡಲೇ ಯಾರೇ ಇರಲಿ, ರಾಜಕಾರಣಿಗಳೇ ಇರಲಿ, ಅಧಿಕಾರಿಗಳೇ ಇರಲಿ, ಯಾರೇ ಇರಲಿ, ಮತ್ತು ಬಂಗಾರದ ವ್ಯಾಪಾರಿಗಳೂ ಇದ್ದಾರಂಥೇಳಿ ಮಾಧ್ಯಮಗಳಲ್ಲಿ ನಾನು ನೋಡಿದೆ. ಅದಕ್ಕೆ ಕೂಡಲೇ ಕ್ರಮ ತಗೊಂಡು ಜನರ ಮುಂದೆ ಒಂದು ಭರವಸೆಯನ್ನು ಕೊಡಬೇಕು. ದುರಾಡಳಿತ ಇಂಥದಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ ಅಂತಕ್ಕಂಥದ್ದನ್ನು ಸಾಬೀತು ಮಾಡಲಿಕ್ಕೆ ಸಿದ್ದರಾಮಯ್ಯನವ್ರ ಸರ್ಕಾರ ಮುಂದಾಗಬೇಕು. ಮತ್ತು ಇದರಲ್ಲಿ ಪ್ರಭಾವಿ ಸಚಿವರು ಕೂಡ ಇದ್ದಾರೆ ಅನ್ನುವಂಥದ್ದು. ಅದಕ್ಕೆ ಪ್ರಭಾವಿ ಸಚಿವರಿದ್ದರೂ ಮಾಡಲಿ, ವ್ಯಾಪಾರಿಗಳಿದ್ದರೂ ಮಾಡಲಿ, ಅಧಿಕಾರಿಗಳಿದ್ದರೂ ಮಾಡಲಿ, ಅವ್ರ ಮೇಲೆ ಕೂಡಲೇ ಕ್ರಮ ತಗೊಳ್ಬೇಕು. ಜನರಿಗೆ ವಿಶ್ವಾಸ ಹೋಗ್ತದೆ.